ನಾನು ನಾನ್ ವೆಜ್ ತಿಂತೀನಿ, ಭಗವದ್ಗೀತೆ ಓದ್ಬೋದಾ? ಮತ್ತೆ ಭಗವದ್ಗೀತೆನ ಮನೇಲಿ ಇಟ್ಕೋಬೋದಾ? ಈ ಭಗವದ್ಗೀತೆ ಮಹಾಭಾರತವನ್ನು ಮನೇಲಿ ಇಟ್ಕೊಂಡ್ರೆ ಜಗಳ ಆಗುತ್ತಾ? ಭಗವದ್ಗೀತೆ ಓದ್ಬಿಟ್ರೆ ಮನೆ ಬಿಟ್ಟು ಹೋಗಿ ಅವನು ಸನ್ಯಾಸಿ ಆಗ್ಬಿಡ್ತಾನೆ. ಮತ್ತೆ ನಾನು ಶಿವಭಕ್ತ, ನಾನು ಭಗವದ್ಗೀತೆನ ಓದ್ಬೋದಾ? ಭಗವದ್ಗೀತೆನ ವಯಸ್ಸಾದ್ಮೇಲೆ ಓದಬೇಕು, ನಾನು ಯಾಕೆ ಇವಾಗಲೇ ಹೆಂಗಿರ್ಬೇಕಾದ್ರೂ ಓದಬೇಕು? ಸಿಗರೇಟ್ ಸೇರ್ತೀನಿ, ಕುಡಿತೀನಿ, ನಾನು ಭಗವದ್ಗೀತೆ ಓದ್ಬೋದಾ? ಭಗವದ್ಗೀತೆನ ಯಾವ ರೀತಿ ಓದಬೇಕು, ಯಾವ ರೀತಿ ಓದಬಾರ್ದು? ಹಾಗೆ ಮೋಸ್ಟ್ ಇಂಪಾರ್ಟೆಂಟ್, ಭಗವದ್ಗೀತೆ ಓದಬೇಕಾದ್ರೆ ಮೈಂಡ್ ಸೆಟ್ ಯಾವ ಥರ ಇರಬೇಕು, ಎಲ್ಲದನ್ನು A to Z ಹೇಳ್ತಾ ಹೋಗ್ತೀನಿ. ಯಾವ ಪಾರ್ಟ್ ಕೂಡ ಮಿಸ್ ಮಾಡಬೇಡಿ. ಮೊದಲನೇದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ನಾನು ಮಾಂಸವನ್ನು ತಿಂತೀನಿ, ಸಿಗರೇಟ್ನ ಸೇರ್ತೀನಿ, ಮತ್ತು ಮದ್ಯಪಾನನೂ ಕೂಡ ಮಾಡ್ತೀನಿ. ನಾನು ಭಗವದ್ಗೀತೆನ ಓದ್ಬೋದಾ ಮತ್ತು ನಾನು ಮನೆಯಲ್ಲೇ ಇಟ್ಕೋಬೋದಾ ಅಂತ. ಈ ಕ್ವಶನ್ಗೆ ಥಿಯರಟಿಕಲ್ಗಿಂತ ಲಾಜಿಕಲಿ ಅರ್ಥ ಮಾಡ್ಕೊಂಡು ಬನ್ನಿ. ಭಗವದ್ಗೀತೆ ಅಂದರೆ ಏನು? ಭಗವದ್ಗೀತೆ ಮಹಾಭಾರತದ ಕೊನೆಯ ಭಾಗ. ಮಹಾಭಾರತ ನಮಗೆಲ್ಲ ಗೊತ್ತಿದೆ. ಕೌರವರು ಮತ್ತು ಪಾಂಡವರು ಅಂದರೆ ಅಧರ್ಮ ಮತ್ತು ಧರ್ಮದ ಮಧ್ಯ ಏನೆಲ್ಲ ಆಗಿತ್ತು ಅನ್ನೋದು ಮಹಾಭಾರತ. ಅದಾದಮೇಲೆ ಕೊನೆಯ ಪಾರ್ಟ್ ಬಂದು ಅದು ಯುದ್ಧ ನಡೆಯುತ್ತೆ ಇಲ್ಲಿ ಕುರುಕ್ಷೇತ್ರದಲ್ಲಿ. ಸೊ ಫೈನಲಿ ಕುರುಕ್ಷೇತ್ರ ಅನ್ನೋ ಧರ್ಮಕ್ಷೇತ್ರದಲ್ಲಿ ಇಬ್ಬರು ಮುಖಾಮುಖಿ ಆಗ್ತಾರೆ, ಪಾಂಡವರು ಮತ್ತು ಕೌರವರು. ಕೌರವರ ಕಡೆಗೆ ದ್ರೋಣಾಚಾರ್ಯರು, ಭೀಷ್ಮ ಪಿತಾಮಹ ಮತ್ತು ಕರ್ಣ, ಈ ಥರ ಅತಿರಥ ಮಹಾರಥಿಗಳೆಲ್ಲ ಇರ್ತಾರೆ. ಹಾಗೆ ಪಾಂಡವರ ಕಡೆಯಲ್ಲಿ ಭಗವಂತ ಶ್ರೀಕೃಷ್ಣನೇ ಇರ್ತಾರೆ. ಇಬ್ಬರು ಕೂಡ ಯುದ್ಧ ಭೂಮಿಯಲ್ಲಿ ಮುಖಾಮುಖಿಯಾದ ಸಂದರ್ಭ. ಆಗ ಈಗಿನ ಕಾಲದ ಥರ ಯಾವಾಗ ಹೋಗಿ ಬಾಂಬ್ ಆಗಿ ಬರ್ತೀನಿ ಅನ್ನೋ ಥರ ಇರಲಿಲ್ಲ. ಆ ಯುದ್ಧಕ್ಕೆ ಅಂತಲೇ ಒಂದು ಪ್ರತ್ಯೇಕ ಸಮಯವನ್ನು ಇಡ್ತಾ ಇದ್ರು. ಬೆಳಿಗ್ಗೆ ಇಷ್ಟೊತ್ತಿಂದ ಸಂಜೆ ಇಷ್ಟೊತ್ತು ತನಕ ಮಾತ್ರ ಯುದ್ಧ, ಅದಾದಮೇಲೆ ಯುದ್ಧ ಮಾಡಲಿಕ್ಕಿಲ್ಲ. ಸೊ ಈ ಥರ ಪ್ರಿನ್ಸಿಪಲ್, ಎಥಿಕ್ಸ್, ಮೊರಾಲಿಟಿಯನ್ನು ಫಾಲೋ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಕೃಷ್ಣ ಅರ್ಜುನನ ಸಾರಥಿ ಆಗಿರ್ತಾರೆ. ಇಬ್ಬರು ಕೂಡ ಯುದ್ಧ ಭೂಮಿಗೆ ಬಂದಿರ್ತಾರೆ. ಅರ್ಜುನ ಹೇಳ್ತಾನೆ, ಕೃಷ್ಣ, ಯಾರೆಲ್ಲ ನನ್ನ ಮೇಲೆ ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಾನು ನೋಡಬೇಕು, ಈ ರಥವನ್ನು ಮಧ್ಯಕ್ಕೆ ತಗೊಂಡೋಗಿ ನಿಲ್ಲಿಸು ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ರಥವನ್ನು ದ್ರೋಣರು ಮತ್ತು ಭೀಷ್ಮರು ಇರೋ ಜಾಗಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ. ಆಗ ಅವರಿಬ್ಬರನ್ನ ನೋಡಿ ಅರ್ಜುನನಿಗೆ ಎಲ್ಲಿಲ್ಲದ ಸಂಕಟ. ಯಾಕಂತಂದರೆ ದ್ರೋಣರು ಅರ್ಜುನನ ಶಿಕ್ಷಕರು ಮತ್ತು ಭೀಷ್ಮ ಅವರ ಮುತ್ತಜ್ಜ. ನಾನೇ ಅವರನ್ನ ನನ್ನ ಕೈಯಾರ ಯುದ್ಧದಲ್ಲಿ ಕೊಲ್ಲಬೇಕಲ್ಲ ಅನ್ನೋ ಸಂಕಟದಿಂದ ಬಿಲ್ಲನ್ನು ಕೆಳಗಾಗ್ತಾನೆ ಅರ್ಜುನ. ಕೃಷ್ಣನಿಗೆ ಹೇಳ್ತಾನೆ, ನಾನು ಈ ಯುದ್ಧವನ್ನು ಮಾಡೋದಿಲ್ಲ. ಹಾಗೆ ಒಂದು ಸುಮಾರು ರೀಸನ್ಸ್ನ ಕೊಡ್ತಾನೆ. ಭಗವದ್ಗೀತೆ 18 ಚಾಪ್ಟರ್ ಆದರೆ ಅದರಲ್ಲಿ ಮೊದಲನೇ ಚಾಪ್ಟರಲ್ಲಿ ಕೃಷ್ಣ ಮಾತಾಡೋದೇ ಇಲ್ಲ. ಯಾಕಂತಂದರೆ ಫುಲ್ ಮೊದಲನೇ ಚಾಪ್ಟರಲ್ಲಿ ಬರೀ ಅರ್ಜುನನ ಗೋಳಾಟವನ್ನು ನಾವು ನೋಡ್ಬೋದು. ಅರ್ಜುನ ಡಿಫ್ರೆಂಟ್ ರೀಸನ್ ಕೊಡ್ತಾ ಹೋಗ್ತಾನೆ. ಮತ್ತು ಆ ರೀಸನ್ಗಳೆಲ್ಲ ವೆರಿ ವ್ಯಾಲಿಡ್ ಇರುತ್ತೆ. ನೀವು ಅದನ್ನು ಓದ್ಬಿಟ್ರೆ ಹೌದು ಅರ್ಜುನ ಹೇಳ್ತಿರೋದು 100% ಕರೆಕ್ಟ್ ಅಂತಲೇ ಹೇಳ್ತೀರಾ. ಸೊ ಇದು ಪರಿಸ್ಥಿತಿ, ಸಿಚುವೇಶನ್ ಭಗವದ್ಗೀತೆ ಸ್ಟಾರ್ಟ್ ಆಗಲಿಕ್ಕೆ. ನಾನು ಹೇಳಿದೆ ಈ ಸಮಯದಿಂದ ಈ ಸಮಯ ತನಕ ಮಾತ್ರ ಯುದ್ಧ ಮಾಡಬೇಕು ಅಂತ. ಸೊ ಇದೆಲ್ಲ ಆಗ್ತಿರೋದು ಯುದ್ಧ ಮಾಡೋದಕ್ಕಿಂತ ಮುಂಚೆನೆ. ಹಾಗೆ ಕೃಷ್ಣ ಮತ್ತು ಅರ್ಜುನನ ನಡುವೆ ಸಂವಾದ ನಡೆಯುತ್ತೆ. ಆ ಸಂವಾದವನ್ನು ನಾವು ಭಗವದ್ಗೀತೆ ಅಂತ ಕರಿತೀವಿ. ಈಗ ಕ್ವಶನಿಗೆ ಬರೋದಾದರೆ, ನಾನು ನಾನ್ ವೆಜಿಟೇರಿಯನ್ ಎಲ್ಲ ತಿಂತೀನಿ, ನಾನು ಓದ್ಬೋದಾ, ನಾನು ಮನೇಲಿ ಇಟ್ಕೋಬೋದಾ ಅಂತ. ನೀವು ಕೇರ್ಫುಲ್ಲಿ ಅಬ್ಸರ್ವ್ ಮಾಡಿದರೆ ಭಗವದ್ಗೀತೆಯನ್ನು ಕೃಷ್ಣ ಎಲ್ಲಿ ಬೋಧಿಸ್ತಾ ಇರೋದು? ಒಂದು ರಣರಂಗ, ಅಂದರೆ ಒಂದು ಯುದ್ಧ ಭೂಮಿ. ಆ ಯುದ್ಧ ಭೂಮಿಯಲ್ಲಿ ಎಷ್ಟೋ ಯುದ್ಧಗಳಾಗಿದ್ದಾವೆ. ಅದಕ್ಕಿಂತ ಮುಂಚೆ ಪರಶುರಾಮರು ಎಲ್ಲರನ್ನೂ ದಂಡಯಾತ್ರೆ ಹೋಗಿರ್ತಾರೆ. ಆಗ ಆ ರಕ್ತವನ್ನು ತಂದು ಅಲ್ಲಿ ಹಾಕಿರ್ತಾರಂತೆ ಕುರುಕ್ಷೇತ್ರದಲ್ಲಿ. ಅಂದರೆ ಅದು ರಕ್ತ ಭೂಮಿ, ರಣಭೂಮಿ. ಹಾಗೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾರೆ, ನೀನು ಈ ದೇಹವಲ್ಲ, ನೀನು ಆತ್ಮ ಅಂತ. ಭಗವದ್ಗೀತೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮ್ಯಾಟರ್. ಅಂದರೆ ಅದು ಆತ್ಮಕ್ಕೆ ಸಂಬಂಧಪಟ್ಟಿತ್ತು. ಹಾಗಾಗಿ ಡೆಫಿನೆಟ್ಲಿ ಯಾರು ಬೇಕಾದರೂ ಈ ಭಗವದ್ಗೀತೆಯನ್ನು ಓದ್ಬೋದು. ಹಾಗೂ ನಿಮ್ಗೆ ಏನಾದರೂ ರಿಗ್ರೆಟ್ ಅನಿಸುತ್ತೆ, ಕಳವಳ ಆಗುತ್ತೆ ಅಂತಂದರೆ ನೀವು ಓದೋ ದಿವಸ ತಿನ್ನಬೇಡಿ ಅಷ್ಟೇ. ಮತ್ತು ಮನೆಯಲ್ಲಿ ಇಟ್ಕೋಬೇಕಾ ಅಂತಂದರೆ ಅಫ್ಕೋರ್ಸ್ ಇಟ್ಕೋಬೋದು. ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಡ್ತೀವಿ ಅಂತ ಅನಿಸಿದ್ರೆ ನಿಮ್ಮದು ದೇವರ ಮನೆ ಅಂದರೆ ಪೂಜಾ ರೂಮ್ ಇರುತ್ತೆ, ಅದರಲ್ಲಿಟ್ಟು ಪೂಜೆ ಮಾಡಿ. ಯಾಕಂತಂದರೆ ಇದು ಭಗವಂತನ ವರ್ಡ್ಸ್ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸೊ ಪೂಜಾ ಮಾರ್ಗದಿಂದನೂ ಕೂಡ ಭಗವದ್ಗೀತೆಯನ್ನು ಪೂಜೆ ಮಾಡ್ಬೋದು. 2ನೇ ಕ್ವಶನ್, ಹಾಸ್ಟೆಲ್ನಲ್ಲಿರೋ ಇಲ್ಲ ರೂಮ್ನಲ್ಲಿರೋ ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಾರೆ, ನಾನು ಭಗವದ್ಗೀತೆಯನ್ನು ರೂಮ್ನಲ್ಲಿ ಇಟ್ಕೋಬೋದಾ ಅಂತ. ಖಂಡಿತವಾಗ್ಲೂ ಇಟ್ಕೋಬೋದು. ಫೈನಲಿ ಭಗವದ್ಗೀತೆಯನ್ನು ಅದು ಬುಕ್ ಥರ ಫಸ್ಟ್ ಟ್ರೀಟ್ ಮಾಡೋದನ್ನ ಕಲಿಯೋಣ. ಕೃಷ್ಣ ಭಗವದ್ಗೀತೆನಲ್ಲೇ ಹೇಳ್ತಾರೆ, ನೀವು ನಿಮ್ಮ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿಯನ್ನು ಯೂಸ್ ಮಾಡಿ ನನ್ನನ್ನು ಪೂಜೆ ಮಾಡಿ ಅಂತ. ಹಾಗಂದರೆ ಭಗವದ್ಗೀತೆಯನ್ನು ಓದೋದ್ರ ಮೂಲಕ ನೀವು ನನ್ನನ್ನು ಪೂಜಿಸಿ ಅಂತ. ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮ್ಮ ರೂಮಲ್ಲಿ ಕ್ಲೀನ್ ಆಗಿರೋ ಪ್ಲೇಸ್ನಲ್ಲಿ ಇಟ್ಕೋಬೋದು. ಇನ್ನು ಕೆಲವರು ಕೇಳ್ತಾರೆ, ನಾನು ಸ್ನಾನ ಮಾಡಿನೇ ಭಗವದ್ಗೀತೆಯನ್ನು ಓದಬೇಕಾ, ಯಾವ ಟೈಮಲ್ಲಿ ಓದಬೇಕು ಅಂತ. ನೀವು ಸ್ನಾನ ಮಾಡಿನೇ ಓದಿದ್ರೆ ಅದು ತುಂಬ ಒಳ್ಳೆಯದು. ಯಾಕಂತಂದರೆ ಸತ್ವಗುಣ ನಮಗೆ ಇಮಿಡಿಯೇಟ್ಲಿ ಬರುತ್ತೆ. ಯಾವಾಗ ನಾವು ಸ್ನಾನ ಮಾಡ್ತೀವಿ ಆವಾಗ ಒಂಥರ ಫ್ರೆಶ್ ಅನಿಸುತ್ತೆ, ಅಂದರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಸೊ ಇಮಿಡಿಯೇಟ್ಲಿ ನಮಗೆ ಓದಿದ್ದು ಅರ್ಥ ಆಗುತ್ತೆ ಅನ್ನೋ ಒಂದು ಭಾವ. ಅದರ್ವೈಸ್ ನಾನು ಸ್ನಾನ ಮಾಡ್ದೇ ಓದೋಕ್ಕಾಗೋದೇ ಇಲ್ವಾ ಅಂತಂದರೆ ಆ ಥರ ಏನೂ ಇಲ್ಲ. ಶುದ್ಧ ಮನಸ್ಸಿನಿಂದ ಕೈಕಾಲು ಮುಖಗಳನ್ನ ತೊಳ್ಕೊಂಡು ಇಮಿಡಿಯೇಟ್ಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾಕಂತಂದರೆ ಕೃಷ್ಣ ಭಾವಗ್ರಾಹಿ ಜನಾರ್ದನ. ಅಂದರೆ ನಮ್ಮ ಫೀಲಿಂಗ್ಸ್ ಫಸ್ಟ್, ನಮ್ಮ ಭಾವವನ್ನು ನೋಡ್ತಾರೆ. ಅದಾದಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು. ಇಲ್ಲಿರೋ ಎಲ್ಲ ಜನ ನಿಮ್ಮ ಆ್ಯಕ್ಷನ್ಸ್ನ ನೋಡಿ ನಿಮ್ಮನ್ನು ಜಡ್ಜ್ ಮಾಡಿದ್ರೆ, ಕೃಷ್ಣ ನಿಮ್ಮ ಇಂಟೆನ್ಷನ್ಸ್ನ ನೋಡಿ ನಿಮ್ಮನ್ನು ಜಡ್ಜ್ ಮಾಡೋದು. ಅದಕ್ಕೆ ಕೃಷ್ಣನಿಗೆ ಭಗವಂತ ಪರಮಾತ್ಮ ಅಂತ ಹೇಳೋದು. ಪರಮಾತ್ಮ ಅಂದರೆ ಯಾರು?
ನಿಮ್ಮ ಆತ್ಮ ಎಲ್ಲಿ ಹೃದಯದಲ್ಲಿರುತ್ತೆ ಅದರ ಪಕ್ಕನಲ್ಲೇ ಕುತ್ಕೊಂಡು ಎಲ್ಲದನ್ನು ಗಮನಿಸ್ತಾ ಇರ್ತಾರೆ, ಅವರೇ ಪರಮಾತ್ಮ. ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಭಗವದ್ಗೀತೆಯನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಜಗಳ ಆಗುತ್ತಾ? ಯಾಕಂತ ಅಂದರೆ ಕೌರವರು ಪಾಂಡವರು ಅಣ್ಣ ತಮ್ಮಂದರು, ಅವ್ರಿಗೆ ಜಗಳ ಆಯ್ತಲ್ವಾ ಅಂತ. ಇದನ್ನು ಗಮನಿಸಿದರೆ ನೀವು ಮಹಾಭಾರತವನ್ನು ಕೇಳಿಸ್ಕೊಂಡೇ ಇಲ್ಲ ಅಂತ ಆಯಿತು. ಯಾಕಂತ ಅಂದರೆ ಕೌರವರು ಯಾವ ರೀತಿ ಪ್ಯೂರ್ಲಿ ಅಧರ್ಮದ ಸೈಡ್ ಇದ್ದರು, ಪಾಂಡವರು ಯಾವ ರೀತಿ ಧರ್ಮದ ಸೈಡ್ ಇದ್ದರು. ಇದು ಧರ್ಮ ಮತ್ತು ಅಧರ್ಮದ ಮಧ್ಯೆ ಆಗಿರೋ ಯುದ್ಧ ಅನ್ನೋದು ಬಿಟ್ಟು ಅಣ್ಣ ತಮ್ಮಂದ್ರ ಮಧ್ಯೆ ಆಗಿರೋ ಯುದ್ಧ ಅಲ್ಲ. ಇವನ್ ಈ ಧರ್ಮ ಯುದ್ಧ ಆಗೋಕ್ಕಿಂತ ಮುಂಚೆ ಎಷ್ಟೊಂದು ಶಾಂತಿಯುತವಾದ ಮೀಟಿಂಗ್ಸ್ಗಳನ್ನ ಮಾಡಿದ್ರು, ಸೆಟಲ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಮತ್ತು ಯಾರು ಶ್ರೀಕೃಷ್ಣ ಪರಮಾತ್ಮ ಶಾಂತಿ ದೂತನಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗ್ತಾರೆ, ಶಾಂತಿಯ ಸಂಧಾನವನ್ನು ಮಾಡಲಿಕ್ಕೂ ಟ್ರೈ ಮಾಡ್ತಾರೆ. ಅದಾದ ಮೇಲೂ ದುರ್ಯೋಧನ ತನ್ನ ರಾಕ್ಷಸತ್ವದಿಂದ ಕೃಷ್ಣನನ್ನೇ ಬಂಧಿಸೋಕ್ಕೆ ಹೋಗ್ತಾರೆ. ಅದಾದ ಮೇಲೆ ಯುದ್ಧ ಡಿಸೈಡ್ ಆಗೋದು. ಅಲ್ಲಿ ತನಕ ಶಾಂತಿಯುತವಾಗಿ ಎಲ್ಲದನ್ನು ಕ್ಲಿಯರೆನ್ಸ್ ಮಾಡ್ತಾ ಬರ್ತಾ ಇದ್ದಿತ್ತು. ಹಾಗಾಗಿ ಯಾರೋ ಅಜ್ಞಾನಿಗಳು ಮಾಡಿರೋ ಮೂಢನಂಬಿಕೆ ಇದು, ಇಟ್ಟರೆ ಜಗಳ ಆಗುತ್ತೆ ಅದು ಇದು ಅಂತ ಇಲ್ಲ. ಆ್ಯಕ್ಚುಲಾಗಿ ನೋಡಿದ್ರೆ ಈ ಕೆಟ್ಟ ಪ್ಲಾನ್ಗಳನ್ನ ಮಾಡಿ ತೋರಿಸೋ ಧಾರಾವಾಹಿಗಳನ್ನ ನೋಡಿ ಜಗಳ ಆಗೋದೇ ಹೊರತು ಭಗವದ್ಗೀತೆ ರಾಮಾಯಣಗಳನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ ಅಲ್ಲ. ಜಗಳ ಆಗೋದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಇದ್ದಾಗ. ಸೊ ಈ 6 ಗುಣಗಳನ್ನ ಹೇಗೆ ಕಟ್ಟಿ ಹಾಕೋದು ಅಂತ ಕೃಷ್ಣ ಭಗವದ್ಗೀತೆನಲ್ಲಿ ಎಕ್ಸಾಕ್ಟ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಇನ್ನು ಜಗಳ ಆಗಿದ್ದರೆ ಒಂದು ಮಾಡುತ್ತೆ ಭಗವದ್ಗೀತೆ, ಜಗಳ ಆಡಿಸೋದಿಲ್ಲ. ಇನ್ನೊಂದು ಬ್ಯೂಟಿಫುಲ್ ಕ್ವಶನ್ ಆಗ್ತಾರೆ, ಭಗವದ್ಗೀತೆಯನ್ನು ಓದಿದ್ರೆ ಸನ್ಯಾಸಿ ಆಗಿಬಿಡ್ತಾರಾ ಅಂತ. ನೀವು ನಿಮ್ಮ ಕಾಮನ್ ಸೆನ್ಸ್ನ ಯೂಸ್ ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ. ಯಾಕಂತ ಅಂದರೆ ಕೃಷ್ಣನಿಂದ ಈ ಭಗವದ್ಗೀತೆಯನ್ನು ಪಡ್ಕೊಳ್ತಿರೋ ಫಸ್ಟ್ ಪರ್ಸನ್ ಅಂದರೆ ಫಸ್ಟ್ ಸ್ಟೂಡೆಂಟ್ ಯಾರು ಗೊತ್ತಾ? ಅರ್ಜುನ. ಅರ್ಜುನ ಯಾರು? ಕ್ಷತ್ರಿಯ, ಫ್ಯಾಮಿಲಿ ಮ್ಯಾನ್, ಗೃಹಸ್ಥ. ಅದಕ್ಕಿಂತ ಮೇಲೆ ಅಡ್ಮಿನಿಸ್ಟ್ರೇಟರ್, ರಾಜ ಅವನು. ಯಾವಾಗ ಅರ್ಜುನ ಯುದ್ಧ ಮಾಡಲ್ಲ ಅಂತ ಬಿಲ್ಲನ್ನು ಎಸೆಬಿಡ್ತಾನೆ, ಆಗ ಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿ ಅರ್ಜುನನನ್ನು ಮತ್ತೆ ಎಬ್ಬಿಸಿ ಮೋಟಿವೇಟ್ ಮಾಡಿ ಯುದ್ಧ ಮಾಡಿಸಿ ಅವನಿಗೆ ಜಯವನ್ನು ತಂದುಕೊಡ್ತಾರೆ. ಇದು ಭಗವದ್ಗೀತೆ. ಅಂದರೆ ನೀವು ಯಾವ ಕಾರ್ಯದಲ್ಲಿದ್ದೀರಾ ಆ ಕಾರ್ಯದಲ್ಲಿ ನಿಮ್ಮನ್ನು ಬೆಸ್ಟ್ ಮಾಡುತ್ತೆ ಭಗವದ್ಗೀತೆ. ಎಕ್ಸಾಂಪಲ್, ನೀವು ಟೀಚರ್ ಆಗಿದ್ದರೆ ನಿಮ್ಮನ್ನು ಬೆಸ್ಟ್ ಟೀಚರ್ ಮಾಡುತ್ತೆ. ಯಾಕಂತ ಅಂದರೆ ಕೃಷ್ಣ ಯಾವ ರೀತಿ ಟೀಚ್ ಮಾಡ್ತಾರೆ ಅಂತ ಕಲ್ತ್ಕೊಂಡ್ಬಿಟ್ರೆ ಸಾಕು, ಯು ವಿಲ್ ಬಿಕಮ್ ಬೆಸ್ಟ್ ಟೀಚರ್. ಮತ್ತು ಯಾವ ರೀತಿ ಸ್ಟೂಡೆಂಟ್ ಒಬೀಡಿಯೆಂಟ್ ಆಗಿರಬೇಕು, ಫೋಕಸ್ಡ್ ಆಗಿರಬೇಕು ಅನ್ನೋದನ್ನು ಭಗವದ್ಗೀತೆ ಹೇಳ್ಕೊಡುತ್ತೆ. ಹಾಗೆ ನೀವು ಸೈಕಾಲಜಿಸ್ಟ್ ಆಗಿದ್ದರೆ ಬೆಸ್ಟ್ ಸೈಕಾಲಜಿಸ್ಟ್ ಆಗ್ತೀರಾ. ಯಾಕಂತ ಅಂದರೆ ನಾನು ಹೇಳಿದ್ನಲ್ಲ, ಮೊದಲನೇ ಚಾಪ್ಟರ್ ಅಂದರೆ ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಮಾತಾಡೋದೇ ಇಲ್ಲ ಅಂತ. 2ನೇ ಚಾಪ್ಟರಿಂದ ಸ್ಟಾರ್ಟ್ ಮಾಡೋದು ಕೃಷ್ಣ ಮಾತಾಡಲಿಕ್ಕೆ. ಫಸ್ಟ್ ಚಾಪ್ಟರ್ ಫುಲ್ ಅರ್ಜುನ ಮಾತಾಡ್ತಾ ಹೋಗ್ತಾರೆ. ಹೇಳ್ತಾರಲ್ಲ, ಯಾರಿಗೆಲ್ಲ ಡಿಪ್ರೆಷನ್ ಇರುತ್ತೆ ಅವ್ರನ್ನ ಫಸ್ಟ್ ಮಾತಾಡ್ಲಿಕ್ಕೆ ಬಿಡಬೇಕಂತೆ. ಅಂದರೆ ಅವರು ಅವ್ರ ಒಳಗಿರೋದನ್ನೆಲ್ಲ ವಾಮಿಟ್ ಮಾಡಬೇಕಂತೆ. ಅದಾದಮೇಲೆ ಅವರು ಕ್ಲಿಯರ್ ಆದಮೇಲೆ ನಾವೇನಾದರೂ ಹೇಳಿದರೆ ಅವ್ರು ಅರ್ಥ ಮಾಡ್ಕೋತಾರೆ. ಅಲ್ಲಿ ತನಕ ಎಲ್ಲ ಕ್ಲಟರ್ ಆಗಿರುತ್ತೆ ಡಿಪ್ರೆಷನಲ್ಲಿ ಅಂತ. ಈವನ್ ನೀವು ಪೊಲಿಟಿಕಲ್ ಲೀಡರ್ ಆದರೂ ಅದರಲ್ಲೂ ಬೆಸ್ಟ್ ಆಗ್ತೀರಾ. ಯಾಕಂತ ಅಂದರೆ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಪೊಲಿಟಿಕಲ್ ಲೀಡರ್ಸೇ. ಅವ್ರು ಮಾತಾಡ್ತಾ ಇರೋದು ಆ ಪೊಲಿಟಿಕ್ಸ್ ಬಗ್ಗೆನೇ. ಅಂದರೆ ಯಾವ ರೀತಿ ಯುದ್ಧ ಮಾಡೋದು, ಯಾವ ರೀತಿ ಸೈನಿಕರನ್ನೆಲ್ಲ ರಕ್ಷಿಸೋದು, ಎಲ್ಲದ್ರ ಬಗ್ಗೆ. ಇವನ್ ಗಾಂಧಿ ಕೂಡ ಯಾವಾಗಲೂ ಭಗವದ್ಗೀತೆಯನ್ನು ತಮ್ಮ ಜೋಳಿಗೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರಂತೆ ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ. ಅಷ್ಟೇ ಯಾಕೆ ಎಷ್ಟೋ ಜನ ವಿಜ್ಞಾನಿಗಳು ಭಗವದ್ಗೀತೆಯಿಂದ ಇನ್ಸ್ಪಿರೇಷನ್ನ ಪಡೆದಿದ್ದಾರೆ. ಸೊ ಹಾಗಾಗಿ ನೀವು ಯಾರೇ ಆಗಿರಿ ಭಗವದ್ಗೀತೆಯನ್ನು ಓದಿದರೆ ನಿಮ್ಮ ಫೀಲ್ಡಲ್ಲಿ ನೀವು ಬೆಸ್ಟ್ ಆಗ್ತೀರಾ. ಇನ್ನೊಂದು ಇರ್ರೆಲೆವೆಂಟ್ ಕ್ವಶನ್ ಇದೆ, ಯಾವಾಗ ವಯಸ್ಸಾಗುತ್ತೆ ಆವಾಗ ಭಗವದ್ಗೀತೆಯನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಇದು ಹೇಗಾಯಿತು ಅಂತಂದರೆ, ನಿಮ್ಮ ಹತ್ರ ಒಂದು ಅನ್ನೋನ್ ಗೊತ್ತಿಲ್ಲದ ಮಷಿನ್ ಇರುತ್ತೆ, ಅದಕ್ಕೊಂದು ಮ್ಯಾನ್ಯಲ್ ಕೂಡ ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಾ, ಮ್ಯಾನ್ಯಲ್ ಎಲ್ಲ ಓದಲ್ಲ, ಯಾಕಂದರೆ ನೀವು ಎಕ್ಸ್ಪರ್ಟ್ ಅಲ್ಲ. ಸೊ ಇಮಿಡಿಯೇಟ್ಲಿ ಆ ಮಷಿನ್ನ ತಗೋತೀರಾ, ಎಲ್ಲದನ್ನೂ ಏನು ಬೇಕೋ ಅದು ಮಾಡ್ತೀರಾ, ಅದನ್ನ ಕೆಡಿಸಾಕ್ತೀರಾ. ಸೊ ಕೆಟ್ಟ ಮೇಲೆ ನೀವು ಮತ್ತೆ ಮ್ಯಾನ್ಯಲ್ ತೊಗೊಂಡು ನೋಡ್ತೀರಾ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ಓ ನಾನು ಇದನ್ನು ಮಾಡಬಾರ್ದಿತ್ತು, ಓ ಇದನ್ನು ಮಾಡಬಾರ್ದಿತ್ತು, ಇದನ್ನೆಲ್ಲ ಮಾಡಿ ಕೆಡಿಸ್ಬಿಟ್ನಲ್ಲ ಅಂತ. ಅದೇ ರೀತಿಯಲ್ಲಿ ಈ ಹ್ಯೂಮನ್ ಬಾಡಿ ಇದೆಲ್ಲ ಇದೊಂದು ಅನ್ನೋನ್ ಮಷಿನ್. ನಮಗೆ ಗೊತ್ತಿಲ್ಲ ಒಳಗಡೆ ಡೈಜೆಷನ್ ಹೇಗೆ ನಡೆಯುತ್ತೆ, ಆಮೇಲೆ ಈ ಮೈಂಡ್ ಹೇಗಿದೆ, ಫೋಕಸ್ ಯಾಕೆ ಬರ್ತಿಲ್ಲ, ಇದು ಎಲ್ಲ ಅನ್ನೋನ್ ಕ್ವಶನ್ಗಳೇ ನಮಗೆ. ಕನಕದಾಸ್ ಹೇಳ್ತಾರಲ್ಲ, ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಸೊ ಈ ಬ್ಯೂಟಿಫುಲ್ ಮಾನವ ಶರೀರಕ್ಕೆ ಒಂದು ಮ್ಯಾನ್ಯಲ್ನ ಕೊಡ್ತಾರೆ ಶ್ರೀಕೃಷ್ಣ ಪರಮಾತ್ಮ, ಅದೇ ಭಗವದ್ಗೀತಾ. ಇದನ್ನು ನೀವು ವಯಸ್ಸಾದಾಗ ಕುತ್ಕೊಂಡು ಓದಿದ್ರೆ ಓದ್ಬೋದು, ತಪ್ಪೇನಿಲ್ಲ. ಆದರೆ ಏನಾಗುತ್ತೆ ಅಂತ ಹೇಳ್ತೀನಿ, ನೀವು ವಯಸ್ಸಾದಾಗ ಕುತ್ಕೊಂಡು ಓದ್ತಾ ಇದ್ದರೆ ನಿಮಗೆ ನಿಮ್ಮ ಮಿಸ್ಟೇಕ್ಸ್ಗಳೆಲ್ಲ ನೆನಪಾಗುತ್ತೆ, ನೀವು ರಿಗ್ರೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟೇ. ಯಾಕಂತ ಅಂದರೆ ಇದರಲ್ಲಿ ಯಾವ ರೀತಿ ಡಿಸಿಷನ್ಸ್ ತೊಗೋಬೇಕು, ಯಾವ ರೀತಿ ಲೈಫ್ನ ಲೀಡ್ ಮಾಡಬೇಕು, ಯಾವ ರೀತಿ ಲೈಫ್ನ ಲೀಡ್ ಮಾಡಬಾರ್ದು, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡಬೇಕು, ಎಲ್ಲದನ್ನೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಬೆಸ್ಟ್ ಏಜ್ ಭಗವದ್ಗೀತೆಯನ್ನು ಕಲೀಲಿಕ್ಕೆ ನೀವು ಯಾವಾಗ ನಿಮ್ಮ ಬದುಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಅರ್ಲಿ 20ಸ್ನಲ್ಲಿ ಅದು ಒನ್ ಆಫ್ ದ ಬೆಸ್ಟ್ ಏಜ್ ಅಂತಲೇ ಹೇಳ್ಬೋದು. ಇನ್ನು ಮುಂದುವರಿಸಿ ಹೇಳಬೇಕು ಅಂತಂದರೆ ಏಜ್ ಡಸಂಟ್ ಮ್ಯಾಟರ್. ನಿಮಗೆ ಯಾವಾಗ ಭಗವದ್ಗೀತೆ ಸಿಗುತ್ತಲ್ಲ ಅದೇ ರೈಟ್ ಮೂಮೆಂಟ್, ಅದೇ ರೈಟ್ ಏಜ್ ಅಂತ ಅಂದ್ಕೊಳ್ಳಿ. ಯಾಕಂತ ಅಂದರೆ ಡೆತ್ ಹ್ಯಾಸ್ ನೋ ಏಜ್. ಸಾವಿಗೆ ವಯಸ್ಸಿಲ್ಲ. ಹುಟ್ಟುತ್ತಾ ಇರೋ ಮಗುನೂ ಸಾಯುತ್ತೆ, ವಯಸ್ಸಾದವರು ಸಾಯ್ತಾರೆ. ಸೊ ಹಾಗಾಗಿ ಭಗವದ್ಗೀತೆ ಯಾವ ರೀತಿ ಬದುಕಬೇಕು ಅಂತ ಕೂಡ ಹೇಳ್ಕೊಡುತ್ತೆ, ಮತ್ತು ಯಾವ ರೀತಿ ಸಾಯಬೇಕು ಅನ್ನೋದನ್ನು ಕೂಡ ಹೇಳ್ಕೊಡುತ್ತೆ ವಿತೌಟ್ ಫಿಯರ್. ಇನ್ನೊಂದು ವೆರಿ ಟಿಪಿಕಲ್ ಕ್ವಶನ್ ಕೇಳ್ತಾರೆ, ನಾನು ಶಿವಭಕ್ತ, ನಾನು ಓದ್ಬೋದಾ ಭಗವದ್ಗೀತೆಯನ್ನು ಅಂತ.
ಇದಕ್ಕೆ ನಾನು ಭಗವದ್ಗೀತೆಯಿಂದನೇ ಆನ್ಸರ್ ಮಾಡ್ಬೋದು. ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾರೆ, ನಾನು ಎಲ್ಲ ರುದ್ರರಲ್ಲಿ ಶಂಕರ ಅಂತ, ಅಂದರೆ ನಾನೇ ಶಿವ ಅಂತ. ಮತ್ತು 11ನೇ ಅಧ್ಯಾಯದಲ್ಲಿ ಯಾವಾಗ ವಿಶ್ವರೂಪವನ್ನು ತೋರಿಸ್ತಾರೆ, ಅಲ್ಲಿ ನೀವು ನೋಡಿದ್ರೆ ಶಿವ ಕಾಣ್ತಾರೆ, ಆಂಜನೇಯ ಕಾಣ್ತಾರೆ, ಗಣೇಶ ಕಾಣ್ತಾರೆ, ಎಲ್ಲ ದೇವರುಗಳು ಕಾಣ್ತಾರೆ. ಯಾಕಂತ ಅಂದರೆ ವಿಶ್ವರೂಪ ಅಂದರೆ ಸರ್ವವು ನಾನೇ, ಸರ್ವಕಾಲಿಕ ಸತ್ಯವು ನಾನೇ ಅಂತ. ಸೊ ಹಾಗಾಗಿ ಯಾರು ಬೇಕಾದರೂ ಕೂಡ ಈ ಭಗವದ್ಗೀತೆಯನ್ನು ಸ್ಟಡಿ ಮಾಡ್ಬೋದು. ಎಕ್ಸಾಂಪಲ್ ತಗೊಳ್ಳಿ, ಅಬ್ದುಲ್ ಕಲಾಂ ಜಿ ಅವರು ಬೈ ಬರ್ತ್ ಮುಸ್ಲಿಂ ಆದರೂ ಕೂಡ ಭಗವದ್ಗೀತೆಯನ್ನು ಓದ್ತಾ ಇದ್ದರು ಮತ್ತು ಭಗವದ್ಗೀತೆಯನ್ನು ಇನ್ಸ್ಪಿರೇಷನ್ ಆಗೂ ತೊಗೊಂಡಿದ್ರು. ಹಾಗೆ ಮಹಾಭಾರತದ ಟಾಪಿಕ್ಸ್ಗಳನ್ನ ತುಂಬ ಲೆಕ್ಚರ್ಸ್ಗಳಲ್ಲಿ ಡಿಸ್ಕಸ್ ಮಾಡಿರೋದನ್ನ ಕೂಡ ನಾವು ನೋಡ್ಬೋದು. ಪುರಂದರದಾಸ್ ಹೇಳ್ತಾರೆ, ಕಾಗದ ಬಂದಿದೆ ಪದ್ಮನಾಭನದು, ಓದಿ ಕಾಲ ಕಳೆಯಿರೋ ಅಂತ. ನೀವು ನೋಡಿದ್ರೆ ಈ ಭಗವದ್ಗೀತೆ ಯಾವ ಜಾತಿಗೂ ಸಂಬಂಧಪಟ್ಟಿಲ್ಲ, ಯಾವ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ, ಇದು ಯೂನಿವರ್ಸಲ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಇಡೀ ಮಾನವ ಕುಲಕ್ಕೆ ಶ್ರೀಕೃಷ್ಣ ಪರಮಾತ್ಮ ಈ ಮ್ಯಾನ್ಯಲ್ ಭಗವದ್ಗೀತೆಯನ್ನು ಕೊಟ್ಟಿರೋದು. ನೀವು ಇನ್ನೂ ವಿಶ್ಲೇಷಿಸಿ ನೋಡಿದ್ರೆ ಇಡೀ 700 ಶ್ಲೋಕದಲ್ಲಿ ಇವನ್ ಹಿಂದೂ ಅನ್ನೋ ವರ್ಡ್ ಕೂಡ ನಿಮಗೆ ಸಿಕ್ಕೋದಿಲ್ಲ. ಯಾಕಂತ ಅಂದರೆ ಇಡೀ ಮಾನವ ಕುಲಕ್ಕೋಸ್ಕರ ಶ್ರೀಕೃಷ್ಣ ಈ ಭಗವದ್ಗೀತೆಯನ್ನು ಹೇಳಿರೋದು. ಈಗ ಡೌಟ್ಸ್ ಆಯಿತು, ಪ್ರಾಕ್ಟಿಕಲ್ ಕ್ವಶನಿಗೆ ಬರೋಣ. ಎಷ್ಟು ಜನ ಕೇಳ್ತಾರೆ, ನಾನು ಭಗವದ್ಗೀತೆನ ತೊಗೊಂಡಿದ್ದೀನಿ, ಅದರ ಶ್ಲೋಕಗಳು ನನಗೆ ಅರ್ಥನೇ ಆಗೋದಿಲ್ಲ, ನಾನು ಮೆಮೊರೈಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆನ್ಸರ್ ಏನಪ್ಪ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನೀವು ಭಗವದ್ಗೀತೆನ ತೊಗೊಂಡಿರೋದು ಅದರ ಸಾರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ನಮಗೂ ಗೊತ್ತು ನಮಗೆ ಸಂಸ್ಕೃತ ಬರೋದಿಲ್ಲ ಅಂತ. ನೀವು ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ 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 ಯಾಕೆ ಓದೋದ್ರಿಂದ ಡಿಮೋಟಿವೇಟ್ ಆಗ್ತಾ ಇದ್ದೀರಾ ಅಂತ ಕ್ವಶನ್. ಸಂಸ್ಕೃತದಿಂದ ಎಲ್ಲ ಪ್ರಾದೇಶಿಕ ಲ್ಯಾಂಗ್ವೇಜಸ್ನಲ್ಲಿ ಆಚಾರ್ಯರು ಆಲ್ರೆಡಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ನೀಟಾಗಿ ಆ ಅನುವಾದನ ಓದ್ಬಿಟ್ರೆ ನಿಮಗೆ ಭಗವದ್ಗೀತೆ ಈಸಿಲಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಮೊದಲನೇ ಸಲ ಭಗವದ್ಗೀತೆನ ಓದ್ತಾ ಇದ್ದೀರಾ ಅಂತ ಅಂದರೆ ನೀವು ಶ್ಲೋಕದ ಮೇಲೆ ಯಾವುದೇ ರೀತಿಯಲ್ಲಿ ಫೋಕಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದರಲ್ಲಿ ಅನುವಾದ ಇರುತ್ತೆ ಮತ್ತು ಬ್ಯೂಟಿಫುಲ್ಲಾಗಿ ಭಾವಾರ್ಥ ಕೂಡ ಇರುತ್ತೆ. ಅದು ಎರಡನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಸಾಕು. ದಿನಲ್ಲಿ ನಾನು ಎಷ್ಟೊತ್ತು ಓದಬೇಕು ಅಥವಾ ಒಂದೇ ಶ್ಲೋಕ ಓದಬೇಕಾ ಅಂತೆಲ್ಲ ಕೇಳ್ತಾರೆ. ಆ್ಯಕ್ಚುಲಿ ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್. ನೀವು 1 ಶ್ಲೋಕನಾದರೂ ಓದ್ಬೋದು, ಇಲ್ಲ ಅಂತಂದರೆ 10 ಶ್ಲೋಕನಾದರೂ ಓದ್ಬೋದು, ಇಲ್ಲ 1-2 ತಿಂಗಳಲ್ಲೇ ನೀವು ಇಡೀ ಭಗವದ್ಗೀತೆಯನ್ನೇ ಮುಗಿಸ್ಬೋದು. ಆದರೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ರಶ್ ಮಾಡಿಕೊಂಡು ತುಂಬ ಶ್ಲೋಕವನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ದಿನಾಲು 1 ಶ್ಲೋಕವನ್ನು ಓದಿ ಅದನ್ನು ದಿನಪೂರ್ತಿ ಮನದಟ್ಟನ ಮಾಡಿ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡಿ, ಅದನ್ನು ಯಾವ ರೀತಿ ನಾನು ಬಳಸ್ಬೋದು ನನ್ನ ಲೈಫಲ್ಲಿ ಅಂತ ಯೋಚನೆ ಮಾಡಿ, ಅದು ರಿಯಲ್ ಮನನ ಆಗುತ್ತೆ. ಕೃಷ್ಣನ ಅದನ್ನು ಹೇಳೋದು, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಅಂತ ಭಗವದ್ಗೀತೆಯಲ್ಲಿ. ಸೊ ಈ ಥರ ಕೂಡ ನೀವು ಮಾಡ್ಬೋದು. ಮತ್ತು ಇನ್ನೊಬ್ಬೊಬ್ಬರು ಕೇಳ್ತಾರೆ, ನಾನು ಭಗವದ್ಗೀತೆಯನ್ನು 2-3 ಸಲ ಓದಿ ಮುಗಿಸಿದ್ದೀನಿ, ಆದರೆ ನನಗೆ ಅರ್ಥನೇ ಆಗ್ತಿಲ್ಲ ಅಂತ. ಯಾಕಂತ ಅಂದರೆ ನೀವು ಕೃಷ್ಣನ ಯಾವುದ್ಯಾವುದೋ ಕನ್ಸೆಪ್ಷನಲ್ಲಿ ಇಟ್ಕೊಂಡು ಓದಿದ್ರೆ ಅರ್ಥ ಆಗೋದಿಲ್ಲ. ಎಕ್ಸಾಂಪಲ್, ಸೀರಿಯಲ್ ಮತ್ತು ಈ ಸಿನಿಮಾದಲ್ಲೆಲ್ಲ ತೋರಿಸೋ ಥರ ಕೃಷ್ಣನ ಒಬ್ಬ ಲವರ್ ಬಾಯ್ ಫ್ರಮ್ ವೃಂದಾವನ್ ಆ ಥರ ಏನಾದ್ರು ನಿಮ್ಮ ಕನ್ಸೆಪ್ಷನಲ್ಲಿ ಇಟ್ಕೊಂಡು ಓದಿದ್ರೆ, ಇಲ್ಲ ಅಂದರೆ ಯಾವುದೋ ಹಿಸ್ಟಾರಿಕಲ್ ಪರ್ಸನ್ ಕೃಷ್ಣ ಈ ಥರ ಎಲ್ಲ ಇಟ್ಕೊಂಡು ಓದಿದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋದಿಲ್ಲ. ನಮಗೆ ಭಗವದ್ಗೀತೆ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ಅರ್ಜುನನ ಮೈಂಡ್ಸೆಟ್ ಇರಬೇಕು. ಅರ್ಜುನನ ಮೈಂಡ್ಸೆಟ್ ಯಾವ ಥರ ಇತ್ತು? ಶರಣಾಗತಿ. ಅವ್ನು 2ನೇ ಚಾಪ್ಟರ್ಲೇ ಹೇಳ್ತಾನೆ, ಕೃಷ್ಣ ನಾನು ನಿನಗೆ ಶರಣಾಗಿರೋ ಆತ್ಮ, ನೀನು ನನ್ನ ಗೈಡ್ ಮಾಡು ಅಂತ. ಹಾಗಂದರೆ ನಮ್ಮ ಅಹಂಕಾರವನ್ನೆಲ್ಲ ಕಿತ್ತೆಸೆದು ಕೃಷ್ಣನಿಗೆ ಶರಣಾಗಿ ನಾನು ನಿನ್ನ ಮಾತು ಕೇಳ್ತೀನಿ ಅಂತ ಭಗವದ್ಗೀತೆನ ಓದೋಕೆ ಕೂತ್ಕೊಂಡ್ರೆ ಅರ್ಥ ಆಗುತ್ತೆ. ಮತ್ತು ಕೃಷ್ಣ ಇನ್ನೊಂದು ಕೀ ಪಾಯಿಂಟ್ನ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏನು ಅಂತಂದರೆ, ಅರ್ಜುನ ನೀನು ಅನಸೂಯವೇ, ಅದಕ್ಕೆ ನಿನಗೆ ನಾನು ಈ ನಾಲೆಜ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ. ಅನಸೂಯವೇ ಅಂತಂದರೆ ನಿನಗೆ ಯಾರ ಬಗ್ಗೆನೂ ಅಸೂಯೆ ಇಲ್ಲ ಅಂತ. ನೀವು ಇನ್ನೊಬ್ರನ್ನ ನೋಡಿ ಅವ್ನು ನನಗಿಂತ ಚೆನ್ನಾಗಿದ್ದಾನೆ, ಅವ್ನು ನನಗಿಂತ ಬೆಳೀತಾ ಇದ್ದಾನೆ, ಆ ಥರ ಏನಾದರೂ ಅಸೂಯೆ ಪಡ್ತಾ ಇದ್ರಿ ಅಂತ ಅಂದರೆ, ಈ ಅಸೂಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳಿ? ನನಗಿಂತ ಇನ್ನೊಬ್ಬರಲ್ಲಿ ಹೆಚ್ಚಿಗೆ ಇದೆ ಅಂತ ನಿಮಗೆ ಯಾವಾಗ ಫೀಲ್ ಬರುತ್ತೆ ಅವಾಗ ಸ್ಟಾರ್ಟ್ ಆಗುತ್ತೆ. ಸೊ ಆ ಹೆಚ್ಚಿಗೆ ಇರೋದನ್ನ ಯಾರು ಕೊಟ್ಟಿರೋದು? ಆ ಭಗವಂತನೇ. ಆ ಭಗವಂತನ ಸ್ಯಾಂಕ್ಷನ್ ಇಲ್ಲದೆ ಒಂದು ಹುಲ್ಲು ಕಡ್ಡಿನೋ ಅಲ್ಲಾಡಲ್ಲ ಅಂತ ಶಾಸ್ತ್ರಗಳಿರುತ್ತೆ. ಸೊ ಯಾವಾಗ ಆ ಭಗವಂತ ಕೊಟ್ಟಿರೋದ್ರ ಮೇಲೆ ನೀವು ಅಸೂಯೆ ಪಡ್ತಿದ್ದೀರಾ ಅಂದರೆ ಭಗವಂತನ ಮೇಲೆ ಇಂಡೈರೆಕ್ಟಾಗಿ ನೀವು ಅಸೂಯೆ ಪಡ್ತಿದ್ದೀರಾ ಅಂತ ಅರ್ಥ. ಸೊ ಕೃಷ್ಣ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯಾರು ನನ್ನ ಮೇಲೆ ಅಸೂಯೆ ಪಡ್ತಾರೆ ಅವರಿಗೆ ನಾನು ಅರ್ಥ ಆಗೋದಿಲ್ಲ, ನನ್ನ ಭಗವದ್ಗೀತೆಯೂ ಕೂಡ ಅರ್ಥ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಭಗವದ್ಗೀತೆ ನಿಮ್ಮ ಸ್ಕಾಲರ್ಶಿಪ್ಪಿಂದ ನಿಮಗೆ ಅರ್ಥ ಆಗುವಂಥದ್ದಲ್ಲ, ನಿಮ್ಮ ಒಳಗಿನ ಶುದ್ಧ ಮನಸ್ಸಿನಿಂದ ಅರ್ಥ ಆಗುವಂಥದ್ದು. ಯಾಕಂತ ಅಂದರೆ ಇದು ಒಳಗಿನ ನಾಲೆಡ್ಜೇ ಹೊರತು ಹೊರಗಿನ ನಾಲೆಡ್ಜ್ ಅಲ್ಲ. ಕೃಷ್ಣ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಸುಹೃದಂ ಸರ್ವಭೂತಾನಾಂ ಅಂತ. ಹಾಗೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಅಂತ. ಹಾಗಂದರೆ ನಾನು ನಿನ್ನ ಹಾರ್ಟಲ್ಲಿ ಕುತ್ಕೊಂಡಿದ್ದೀನಿ, ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ನಿಮ್ಮಲ್ಲಿ ಅನಸೂಯವೇ ಅನ್ನೋ ಗುಣ, ಅಂದರೆ ಯಾರ ಮೇಲೂ ಅಸೂಯೆ ಪಡ್ತಿಲ್ಲ. ಮತ್ತು ಅರ್ಜುನನ ಥರ ನೀವು ಕೃಷ್ಣನನ್ನು ನೋಡಿದ್ರೆ ನಿಮಗೆ ಈಸಿಲಿ ಭಗವದ್ಗೀತೆ ಅರ್ಥ ಆಗುತ್ತೆ. ಅರ್ಜುನ ಯಾವ ಥರ ನೋಡ್ತಾ ಇರೋದು? ಕೃಷ್ಣನನ್ನು ಪರಮೇಶ್ವರ, ಅಂದರೆ ಎಲ್ಲದರ ಒಡೆಯ ನೀನು ಅಂತ ನೋಡ್ತಾ ಇರೋದು. ಸೊ ಯಾಕಂತ ಅಂದರೆ 11ನೇ ಅಧ್ಯಾಯದಲ್ಲಿ ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಾರೆ, ಆಗ ಅರ್ಜುನ ಹೇಳೋ ಮಾತಿತು. ಹಾಗಾಗಿ ನೀವು PhD ಮಾಡ್ಕೊಂಡಿದ್ದೀರಾ, ಇಲ್ಲ ಸಂಸ್ಕೃತ ನನಗೆ ಗೊತ್ತು, ಇಲ್ಲ ನಾನು ಮೆಟೀರಿಯಲಿ ತುಂಬ ರಿಚ್ ಇದ್ದೀನಿ, ಅದು ಎಲ್ಲ ಭಗವದ್ಗೀತೆನ ಅಥವಾ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವರ್ಕೌಟ್ ಆಗೋದಿಲ್ಲ. ಕೃಷ್ಣ ಬಯಸೋದು ಒಂದು ಸಿಂಪಲ್ ಹಾರ್ಟನ್ನು. ಯಾವಾಗ ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬಂದಿರ್ತಾರೆ, ಇಲ್ಲಿ ಸೌತ್ ಇಂಡಿಯಾ ಟೂರ್ ಮಾಡಬೇಕಾದ್ರೆ ಒಬ್ಬ ಬ್ರಾಹ್ಮಣನನ್ನು ನೋಡ್ತಾರೆ.
ಅವನು ಭಗವದ್ಗೀತೆಯನ್ನು ಹಿಡ್ಕೊಂಡಿರ್ತಾನೆ ಮತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಇರ್ತಾನೆ. ಆಗ ಬ್ರಾಹ್ಮಣನ ಸುತ್ತುವರೆದಿರೋರೆಲ್ಲ ಅವನನ್ನು ಫನ್ ಮಾಡ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ. ಯಾಕಂತ ಅಂದರೆ ಅವನು ಅನಕ್ಷರಸ್ಥ, ಆದರೂ ಕೂಡ ಭಗವದ್ಗೀತೆನ ಹಿಡ್ಕೊಂಡಿದ್ದಾನೆ ಓದೋಕ್ಕೆ ಅಂತ. ಸೊ ಚೈತನ್ಯ ಮಹಾಪ್ರಭುಗಳಿಗೆ ಆಶ್ಚರ್ಯ ಆಗುತ್ತೆ ಸ್ವಲ್ಪ. ಸೊ ಹೋಗಿ ಕೇಳ್ತಾರೆ, ನೀನು ಭಗವದ್ಗೀತೆನ ಓದೋಕ್ಕೆ ಬರೋದಿಲ್ಲ, ಅನಕ್ಷರಸ್ಥ, ಆದರೂ ಕೂಡ ನೀನು ಯಾಕೆ ಅಳ್ತಾ ಇದೀಯಾ ಅಂತ. ಚೈತನ್ಯ ಮಹಾಪ್ರಭುಗಳು ಆಶ್ಚರ್ಯದಿಂದ ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ, ಇಲ್ಲಿ ನೋಡಿ, ಕೃಷ್ಣ ಯಾರು ಪರಮ ಪುರುಷೋತ್ತಮ, ದೇವಾನುದೇವತೆಗಳ ಅಧಿಪತಿ, ಎಲ್ಲದರ ಒಡೆಯ. ಆ ಕೃಷ್ಣ ಅರ್ಜುನ ಒಬ್ಬ ಜೀವಿ, ಒಬ್ಬ ಭಕ್ತ. ಆ ಭಕ್ತನಿಗೋಸ್ಕರ ಈ ಪರಮ ಪುರುಷೋತ್ತಮ ಕೃಷ್ಣ ಅವನಿಗೆ ಸಾರಥಿಯಾಗಿ ನಿಂತಿದ್ದಾನೆ. ನೋಡಿ ಅವನ ಕರುಣಾಳತ್ವನ ಅಂತ. ಈ ದಯಾಮಯತ್ವವನ್ನು ನೋಡಿ ನನಗೆ ಅಳು ಬರ್ತಾ ಇದೆ ಅಂತ ಬ್ರಾಹ್ಮಣ ಹೇಳ್ತಾನೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನೀನು ಆ್ಯಕ್ಚುಲಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡಿದ್ಯಾ ಅಂತ. ಹಾಗೆ ಯಾವ ಸಮಯದಲ್ಲಿ ಓದಬೇಕು ಅಂತ ಅಂದರೆ, ದಿನದ 24 ಗಂಟೆನಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ನೀವು ಭಗವದ್ಗೀತೆಯನ್ನು ಓದ್ಬೋದು. ಅದಕ್ಕೆ ಯಾವ ಸಮಯದ ಪರಿಮಿತಿ ಕೂಡ ಇಲ್ಲ. ಆದರೆ ಮುಂಜಾನೆ ಅಂದರೆ ಬೆಳಗ್ಗೆ ಓದಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದರೆ ಸತ್ವಗುಣ ಇರುತ್ತೆ ಅನ್ನೋದು ಬಿಟ್ಟರೆ ಯಾವ ಟೈಮ್ನಲ್ಲಿ ಬೇಕಾದರೂ ಕೂಡ ಓದ್ಬೋದು. ಮತ್ತು ಹೇಗೆ ಓದಬೇಕು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸರಳ ಹೃದಯ ಅಂದರೆ ಸಿಂಪಲ್ ಹಾರ್ಟೆಡ್ ಪರ್ಸನ್ ಆಗಿ ನಿಮ್ಮ ಈಗೋಗಳನ್ನೆಲ್ಲ ಕಳಚಿಟ್ಟುಬಿಟ್ಟು ಅಸೂಯೆ ಇಲ್ಲದೇ ಓದ್ಲಿಕ್ಕೆ ಕುತ್ಕೊಂಡು ಕೃಷ್ಣನನ್ನು ಪರಮಪುರುಷೋತ್ತಮನಾಗಿ ನೋಡಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಸಿಲಿ ಭಗವದ್ಗೀತಾ ಅರ್ಥ ಆಗ್ತಾ ಬರುತ್ತೆ. ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ, ನೀವು ಮಾನವರಾಗಿ ಹುಟ್ಟಿದ್ದೀರಾ ಅಂತ ಅಂದಮೇಲೆ ನೀವು ಇನ್ನೂ ಭಗವದ್ಗೀತೆಯನ್ನು ಓದಿಲ್ಲ ಅಂತ ಅಂದರೆ ನೀವು ಲೈಫ್ನಲ್ಲಿ ಒಂದು ದೊಡ್ಡ ಆಪರ್ಚುನಿಟಿನ ಮಿಸ್ ಮಾಡ್ಕೊತಿದ್ದೀರಾ ಅಂತಲೇ ಅರ್ಥ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲಿನಿಂದ ಬೆಳಕಿಗೆ ಬರೋದೇ ಜೀವನ ಅಂತ. ಹಾಗಾಗಿ ಯಾರ ಬಾಳಲ್ಲಿ ಭಗವದ್ಗೀತೆ ಬರುತ್ತೆ ಅವರ ಬಾಳು ಬೆಳಕಾಗೋದಂತೂ 100%, 200% ಗ್ಯಾರಂಟಿ. ಎಲ್ಲಿ ಬೆಳಕಿರುತ್ತೆ ಅಲ್ಲಿ ಕತ್ತಲಿಗೆ ಜಾಗ ಇಲ್ಲ. ಹಾಗೆ ಎಲ್ಲಿ ಜ್ಞಾನ ಇರುತ್ತೆ ಅಲ್ಲಿ ಅಜ್ಞಾನಕ್ಕೆ ಜಾಗ ಇಲ್ಲ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ, ಇನ್ನು ಹೆಚ್ಚಿನ ಇದೇ ಥರ ಮಾಹಿತಿಗಾಗಿ ಎಕ್ಸ್ಪ್ಲೋರ್ ವಿತ್ ಸೃಜನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇತರರಿಗೂ ಕೂಡ ಶೇರ್ ಮಾಡಿ. ಹರೇ ಕೃಷ್ಣ. ನೀವು ನಮ್ಮ ಈ ಸೇವೆಗೆ ಸಪೋರ್ಟ್ ಮಾಡಬೇಕು ಅಂತ ಬಯಸಿದರೆ ಇಲ್ಲಿ QR ಕೋಡನ್ನು ಹಾಕಿರ್ತೇನೆ. ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಹಿಯರ್.